ಓಂ ಜಮದಗ್ನೇಶ್ವರಾಯ ನಮಃ. ಇವಾಗ ನಿಮಗೆ ಸಾಧಕರ ಸಿದ್ಧಿಗಳ ಪರಿಚಯ ಮಾಡಿಕೊಡ್ತೇನೆ. ಸಿದ್ಧಿ ಸಾಧಕರ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದವರ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೇನೆ. ಇವರೆಲ್ಲ ನಮಗೆ ಎಲ್ಲ ಗೊತ್ತಿರೋರೇ, ಗೊತ್ತಿಲ್ಲದೆ ಇರೋರೇನಲ್ಲ. ಕನಕದಾಸರು, ಮಹರ್ಷಿಗಳು ಇವರೆಲ್ಲ ಇವತ್ತಿನ ದಿನ ಕೆತ್ತನೆ ಮಾಡಿ ಆದರೂ ಇಟ್ಟಿದ್ದಾರೆ. ಇವ್ರ ಥರ ಸಿದ್ಧಿ ಸಾಧನೆ ಅಂತೂ ಎಲ್ಲರ ಥರನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಇವರು ಸಂಗೊಳ್ಳಿ ರಾಯಣ್ಣ ಥರ ಕಾಣಿಸ್ತಾರೆ. ರಾಣಿ ಚೆನ್ನಮ್ಮ. ಇವತ್ತಿನ ದಿನ ಇವರು ಮತ್ತೆ ಎದ್ದು ಬಂದ್ರೂ ನೀನು ಯಾರು ಹೋಗೋ ಸೈಡ್ಗೆ ಅನ್ನುವ ಕಾಲಮಾನಕ್ಕೆ ಬಂದಿದ್ದಾರೆ ಜನ. ಏನಂತೀರಿ ವೀಕ್ಷಕರೇ? ಓಂ ನಮಃ ಶಿವಾಯ, ನಮಃ ಶಿವಾಯ, ಶ್ರೀ ನಮಃ ಶಿವಾಯ, ಶ್ರೀ ದುರ್ಗಾಯ ನಮಃ, ಜಮದಗ್ನೇಶ್ವರಾಯ ನಮಃ, ಪರಶುರಾಮಾಯ ನಮಃ. ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಓಂ ಜಮದಗ್ನೇಶ್ವರಾಯ ನಮಃ, ಪರಶುರಾಮಾಯ ನಮಃ, ಪರಶುರಾಮಾಯ ಜಮದಗ್ನೇಶ್ವರ. ಬರೀ ಉಣ್ಣೋದು, ತಿನ್ನೋದು, ಮಲಗೋದು ಮಾಡಿದರೆ ಏನು ಸಿಗ್ತದೆ ವೀಕ್ಷಕರೇ? ನಿಮ್ಗೆ ಹೇಳ್ತಾನೆ, ನಾನು ಉಣ್ಣೋದು, ತಿನ್ನೋದು, ಮಲಗೋದು ಮಾಡಿದರೆ ನನಗೂ ಬೇಕಾದಷ್ಟು ಆಸ್ತಿ, ದುಡ್ಡು, ಖರ್ಚಿಗೆ ಎಲ್ಲ ಆರಾಮಲ್ಲಿ ಬರ್ತದೆ ನನ್ನ ಭೂಮಿಯಲ್ಲಿ. ನಾನು ಯಾಕೆ ಹಾಗಿಲ್ಲ ಗೊತ್ತಾ? ಆ ಥರ ಜೀವನ ಹೇಗೆ ಇಷ್ಟಪಡಲಿ? ನಾನು ಹುಟ್ಟಿದ್ದೇನಕ್ಕೆ ಇಲ್ಲಿ? ನಾನು ಅದನ್ನು ತಿಳ್ಕೊಬೇಕಲ್ಲ. ನನ್ನ ಹುಟ್ಟನ್ನು ನಾನು ತಿಳ್ಕೊಳ್ಳೋಕ್ಕೋಸ್ಕರ ನಾನು ಸಂಚಾರ, ದೇವರ ಸೇವೆ, ದೇವರು ಏನು ಹೇಳ್ತಾರೆ ಅದಕ್ಕೆ ತಕ್ಕ ನಡ್ಕೊತ ಹೋಗ್ತಾ ಇದ್ದಾನೆ. ಮುಂದೆ 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 ಹಿಂದೆ ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಅರ್ಥ ಆಯ್ತಾ? ನಿಮಗೆಲ್ಲ ಹೇಳೋದೇನೆಂದರೆ, ಇವ್ರ ಥರ ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೂ ಒಂದು ನ್ಯಾಯ ನೀತಿ ಧರ್ಮದಂತಾದರೂ ಬದುಕು ತೋರಿಸ್ತಾ ಹೋಗಬೇಕು. ಇಲ್ಲ ಅಂದರೆ ಎಲ್ಲ ಮುಸ್ಲಿಂ ವಶೀಕರಣದಲ್ಲಿ ಬದುಕ್ತೀರ ಮುಂದೆ. ನಿಮಗೆ ಗೊತ್ತಿಲ್ಲ, ಇವಾಗ ಆಲ್ರೆಡಿ ಎಲ್ಲ ಮುಸ್ಲಿಂ ವಶೀಕರಣ ಆಗಿ ನಮ್ಮ ದೇವಸ್ಥಾನಗಳು, ಹಾಗೆ ದೊಡ್ಡ ದೊಡ್ಡ ಋಷಿಗಳ ದೇವಸ್ಥಾನ, ಮಹರ್ಷಿಗಳ ದೇವಸ್ಥಾನ, ಸರಿಯಾದ ಪೂಜೆನೂ ಇಲ್ಲ, ಸರಿಯಾದ ಮಂತ್ರವೂ ಇಲ್ಲ. ಎಲ್ಲ ರಾಜಕೀಯ ಸರ್ಕಾರ ಅದು ಇದು ವಶ ಮಾಡಿಕೊಂಡು ಈಗ ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಸನಾತನ ಧರ್ಮ ಮುಂದಿನ ದಿನ ಸನಾತನ ಧರ್ಮ ಹೋಗಿ ಇನ್ನೇನೇನೋ ಮಾಡ್ತಾರೆ ಇಲ್ಲಿ. ಇನ್ನು ಮುಂದೆ ನಿಮ್ಗೆ ಗೊತ್ತಾಗ್ಬೋದು. ಇನ್ನೊಂದು 20 ವರ್ಷ ಹೋದ್ಮೇಲೆ ಇಲ್ಲಿ ಇನ್ನೊಂದು 20 ವರ್ಷ ಹೋದ್ಮೇಲೆ ಈಗ ಇಲ್ಲಿ ನೋಡಿ, ಭೃಗು ಮಹರ್ಷಿಗಳಿದಾರಲ್ಲ, ಇವರು ಭೃಗು ಮಹರ್ಷಿಗಳೇ ಇರಬೇಕು. ನಾನು ನೋಡಿದ ತಕ್ಷಣ ಮನಸ್ಸಿಗೆ ಸೂಚನೆ ಸಿಕ್ತು, ಹೇಳಿದೆ ಇವರೆಲ್ಲ ಯಾರು ಅಂತ ಕೇಳುವ ಪರಿಸ್ಥಿತಿ ಬಂದುಬಿಡ್ತದೆ. ಅರ್ಥ ಆಯ್ತಾ? ಭೃಗು ಮಹರ್ಷಿಗಳೇ ಅವರು.
ಶ್ರೀ ಭೃಗು ಮಹರ್ಷಿಗಳಿಗೆ ನಮಸ್ಕಾರ ಹೇಳಿ. ವೀಕ್ಷಕರೇ, ಈಗ ಹೋಗ್ತಾ ಇರುವಂತಹ ದಾರಿ ನಿಜವಾಗ್ಲೂ ಸರಿ ಇಲ್ಲ. ಏನೋ ಮಾಡ್ತಾ ಇದ್ದೀರ, ಜೀವನಕ್ಕೆ ದುಡ್ಡು ಬೇಕು, ದುಡಿತೀನಿ. ಶಾಲೆ ಹೋಗಬೇಕು, ಹೋಗ್ತೀನಿ. ಏನೋ ಒಂದು ಕಲಿಬೇಕು, ಕಲಿತೀನಿ. ಏನೋ ಒಂದು ಮಾಡಬೇಕು, ಮಾಡ್ತೀನಿ. ಹೇಳಿ, ಇದಾ ಜೀವನ? ನಿಜವಾದ ಜೀವನ ಇದಾ? ನಿಜವಾದ ಜೀವನ ಇದೇ ಥರ ಹುಚ್ಚಿರ್ತಾರ? ನಿಜವಾದ ಜೀವನ ಇದೇ ಥರ ಹುಚ್ಚಿರ್ತಾರ ಆಗಿದ್ದರೆ ಇವರೆಲ್ಲ ಯಾಕೆ ಈ ಥರ ಸಿದ್ಧಿ, ಸಾಧನೆ, ಶೌರ್ಯ, ನ್ಯಾಯನೀತಿ ಧರ್ಮಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಯಾಕೆ ಕತ್ತಿ ಹಿಡಿತಾಯಿದ್ರು? ಅವರು ನ್ಯಾಯನೀತಿ ಧರ್ಮದಂತೆ ಇದ್ರಲ್ಲ, ಅದಕ್ಕೆ ಅವರು ಕತ್ತಿ ಹಿಡಿತಾಯಿದ್ರು. ನ್ಯಾಯನೀತಿ ಧರ್ಮದಂತೆ ಯಾರಿಲ್ಲ, ಅವರನ್ನು ಕತ್ತಿಯಿಂದ ಸಂಹಾರ ಮಾಡ್ತಾಯಿದ್ರು ಕಿತ್ತೂರು ರಾಣಿ ಚೆನ್ನಮ್ಮ. ಏನಂತಾರೆ ಅಕ್ಷರ? ಹೇಳಿ, ಇಲ್ಲಿ ನ್ಯಾಯನೀತಿ ಧರ್ಮದಂತೆ ಇವತ್ತು ನಾವು ನೀವೆಲ್ಲ ಬದುಕ್ತಾ ಇದ್ದೀವ? ಇವತ್ತು ಬದುಕ್ತಾ ಇದ್ದೀವೋ ಇಲ್ಲೋ ಬಿಡ್ರಿ, ನಾಳಿನ ದಿನನಾದರೂ ಬದುಕಿ ತೋರಿಸ್ಬೇಕು ನಮ್ಮ ಸನಾತನದವ್ರು ಇದ್ದರೆ. ಅರ್ಥ ಆಯ್ತಾ? ಸನಾತನದವ್ರು ಇಲ್ಲ, ಎಲ್ಲ ಹೋಗಿದ್ದಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ವೀಕ್ಷಕರೇ. ನಮ್ಮ ಸನಾತನ ಶಕ್ತಿ ಯಾವತ್ತಿಗೂ ಇದೆ. ಇದು ನಮ್ಮ ಸನಾತನ ಶಕ್ತಿಯನ್ನು ಮತ್ತೆ ವಶ ಮಾಡಿಕೊಂಡು ನಮ್ಮ ಸನಾತನ ಧರ್ಮವನ್ನು ಉಳಿಸೋರು ಬೇಕಾಗಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ನಮಃ ಶಿವಾಯ, ಶ್ರೀ ದುರ್ಗಾಯ ನಮಃ, ಜಮದಗ್ನೇಶ್ವರಾಯ ನಮಃ, ಪರಶುರಾಮಾಯ ನಮಃ.